Hello students. So in the previous video I explained you the theory part related to how to estimate the working capital. So that was the second method. First was the operating cycle method and second was estimation of working capital by considering current assets and current liabilities. Okay, so now we are moving to that. I explained you the theory part. I hope you understood that theory part. And in this video I am taking one problem on estimating of working capital by considering the current assets and current liabilities. And let's see the problem. So the problem is from your textbook. See here, these are the details which you can able to see. See here, what are the information they have provided. Elements of cost. Elements of cost is nothing but what? So for a particular product, for manufacturing of particular product, what are the expenses or what are the cost incurred by the company, that is to be considered. And what are the things considered here? See, material, direct labor, overheads. ಸೊ ಯಾವುದೇ ಒಂದು ಪ್ರಾಡಕ್ಟ್ ತಯಾರಿ ಆಗಬೇಕು ಅಂದ್ರೆ ಮೂರು ಮೆಟೀರಿಯಲ್ಸ್ ಬಹಳ ಇಂಪಾರ್ಟೆಂಟ್, 3 ಎಲಿಮೆಂಟ್ಸ್. ಓಕೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ದ ರಾ ಮೆಟೀರಿಯಲ್ ಆ್ಯಂಡ್ ನೆಕ್ಸ್ಟ್ ಈಸ್ ದ ಡೈರೆಕ್ಟ್ ಲೇಬರ್. ಅಂದ್ರೆ ಮೆಟೀರಿಯಲ್ಸನ್ನು ಕನ್ವರ್ಷನ್ ಪ್ರೊಸೆಸ್ನಾಗ ನಡೆಯೋ ಬಂದಾಗ ಅದ್ರ ಮೇಲೆ ವರ್ಕ್ ಮಾಡ್ಬೇಕು. ಅವ್ರು ಯಾರು ವರ್ಕ್ ಮಾಡೋರು ಅಂದ್ರೆ ಲೇಬರ್ಸ್, ಡೈರೆಕ್ಟ್ ಲೇಬರ್. ಆ್ಯಂಡ್ ವಾಟ್ ಆರ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ದ್ಯಾಟ್, ಮೆಷಿನರಿಗೆ ಗ್ರೀಸಿಂಗ್ ಮಾಡಿಸೋದು, ಆಯಿಲಿಂಗ್, ಪವರ್ ಸಪ್ಲೈ, ಫ್ಯೂಲ್. So whatever the expenses makes the company, that is called overheads here. Okay, so that's why in the elements of cost the company will consider these 3 main elements, that is the material, direct labor, overheads. Okay, ಈಗ ಇದನ್ನು ಕನ್ಸಿಡರ್ ಮಾಡಿ ನಾವು ಮುಂದೆ ಪ್ರಾಬ್ಲಮ್ನ ಚಾಲು ಮಾಡ್ಬೇಕ್ರಿ. ಅದನ್ನು ಪ್ರಾಬ್ಲಮ್ ಚಾಲು ಮಾಡೋಕ್ಕಿಂತ ಮುಂಚೆ ನಮ್ಗೆ ಇನ್ನೊಂದು ಸ್ವಲ್ಪ ಏನೋ ಮಾಹಿತಿ ಕೊಟ್ಟರೆ ತೆಳಗಲ್ಲಿ. ಸಿಯರ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆರ್ ಫರ್ದರ್ ಅವೈಲೇಬಲ್. So what are the information further they have given? See, first one, it is proposed to maintain a level of activity of 3000 units. So 3000 units ಅನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ಯಾರ ಅಥವಾ ಸೇಲ್ ಮಾಡ್ಯಾರ ಅಂತ ಹೇಳಿ ಒಂದು ಎಸ್ಟಿಮೇಷನ್ ಮಾಡ್ಯಾರ. ದೇ ಆರ್ ಪ್ರಪೋಸಿಂಗ್. ಓಕೆ, ಸೊ ದಿಸ್ ಈಸ್ ದರ್ ಆ್ಯಕ್ಟಿವಿಟಿ ಲೆವೆಲ್. ಆ್ಯಕ್ಟಿವಿಟಿ ಅಂದರೆ ಇದು ವರ್ಕ್ ಮಾಡಿದ್ದು ಇಷ್ಟು ಅಂಥೇಳಿ. ಈಗ ನೀವು ಅಲ್ಲಿ ಏನೇನು ನೀವು ನೋಡ್ತಿರ್ಬೋದು, 40%, 20% ಅಂತ ಕೊಟ್ಟಿದಾರಲ್ಲ, ಅದನ್ನೆಲ್ಲ ಇದ್ರ ಮೇಲೆ ಅಪ್ಲೈ ಮಾಡ್ಬೇಕು ರೀ ನಾವು. ಈ 3 lakh ಯೂನಿಟ್ಸ್ ಅಂತ ಏನು ಕೊಟ್ಟಿದಾರಲ್ಲ, ಸೊ ಅದನ್ನು ಕನ್ಸಿಡರ್ ಮಾಡಿ ಅದ್ರ ಮೇಲೆ ಅಪ್ಲೈ ಮಾಡಬೇಕಾಗ್ತದೆ. ಸಿ, ದೇ ಹ್ಯಾವ್ ಮ್ಯಾನುಫ್ಯಾಕ್ಚರ್ಡ್ 3 lakh ಯೂನಿಟ್ಸ್. ಓಕೆ, selling price is how much here? Per unit 15 rupees. So rupees 15. So 15 is the per unit cost. Okay, next one, raw materials are expected to remain in stores for an average period of 1 month. See, ನಿಮ್ಗೆ ಹಿಂದಿನ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿದ್ದೆ ನಾ ಥಿಯರಿ ಪಾರ್ಟ್. ಅವಾಗ ರಾ ಮೆಟೀರಿಯಲ್ಸ್ ಬಗ್ಗೆ ಮಾತಾಡಿದ್ವಿ ನಾವು. ಅಲ್ಲಿ ಟೈಮ್ ಪೀರಿಯಡ್ ಕೊಡ್ತಾರೆ ಅಂತ ನಿಮ್ಗೆ ನಾ ಹೇಳಿದ್ದೆ. ಇಲ್ಲಿ ಟೈಮ್ ಪೀರಿಯಡ್ ಕೊಟ್ಟಾರೆ. ಎಷ್ಟು ಕೊಟ್ಟಾರೆ ಇಲ್ಲಿ? ಆ್ಯಾವ್ರೇಜ್ 1 ಮಂತ್ ಅಂತ ಹೇಳಿದ್ದಾರೆ. ಅಂದರೆ ರಾ ಮೆಟೀರಿಯಲ್ ಸ್ಟೋರೇಜ್ ಪೀರಿಯಡ್ ರೀ ಇದು. ಈಗ ರಾ ಮೆಟೀರಿಯಲ್ಸ್ ತೊಗೊಂಡ ತಕ್ಷಣ ಇಮಿಡಿಯೇಟ್ಲಿ ಕನ್ವರ್ಷನಿಗೆ ಕಳ್ಸಂಗಿಲ್ಲ. ಯಾವಾಗ ಡಿಮಾಂಡ್ ಬರ್ತದೆ ಅವಾಗ ಕಳಿಸ್ತಾರೆ. ಸೊ ಅವಾಗ ಟೈಮ್ ಪೀರಿಯಡ್ ಎಷ್ಟು ಸ್ಟೋರೇಜ್ ಯೂಶ್ವಲಿ ಆಗೋದಂದ್ರೆ 1 ಮಂತ್ ಅಂತೇಳಿ. ಓಕೆ, ಇದು ಒಂದು ವರ್ಷನಾಗ 1 ಮಂತ್ ಕನ್ಸಿಡರ್ ಮಾಡೋದು. ಈ ಥರ ಇದು ಎಷ್ಟು ಸತಿ ರಿಪೀಟ್ ಆಗ್ತದೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವಿಲ್ಲಿ ಏನು ತೊಗೊಂಡ್ರೆ ಯಾವಾಗಲೂ ಡಿವೈಡೆಡ್ ಬೈ 12 ಅಂತ ತೊಗೋಬೇಕು. ಡೇಸ್ನಾಗ ಕೊಟ್ಟರೆ ಡಿವೈಡೆಡ್ ಬೈ 365 ಅಂತ ಕೊಟ್ಟು ತೊಗೋಬೇಕು. ಓಕೆ, ನೆಕ್ಸ್ಟ್ ಒನ್ ಈಸ್ materials will be in process on average half a month. So this is directly given. So materials will be in process, so that is nothing but the work in progress. Okay, so in process ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್, ಕೆಲಸ ನಡೆದದಂತ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ನಡೆದದ. ಅದು ಟೈಮ್ ಎಷ್ಟು ತಗೋತಾ ಅಂದ್ರೆ ಹಾಫ್ ಅ ಮಂತ್. ಓಕೆ, ಹಾಫ್ ಮಂತ್ ಅಂದ್ರೆ 1/2 ಹೋಲ್ ಡಿವೈಡೆಡ್ ಬೈ 12 ಅಂತ ತೊಗೋಬೇಕು. ಹಾಫ್ ಮಂತ್ ಅಂತ ತೊಗೊಳ್ಳೋದು, 1 divided by 2. ನೆಕ್ಸ್ಟ್, ಫಿನಿಶ್ಡ್ ಗೂಡ್ಸ್ ಆರ್ ರಿಕ್ವೈರ್ಡ್ ಟು ಬಿ ಇನ್ ಸ್ಟೋರ್ ಫಾರ್ ಆನ್ ಆ್ಯಾವ್ರೇಜ್ ಪೀರಿಯಡ್ ಆಫ್ 1 month. ಸಿ, ಆಫ್ಟರ್ ದ completion of this process, that is conversion process, the finished goods will get ready. and ಆ finished goods ಹಂಗೆ ಕಂಪನಿ ವೇರ್ ಹೌಸ್ನಾಗೆ ಇರ್ತಾವೆ ರೀ. ಓಕೆ, ಸೊ ಎಷ್ಟು ಇರ್ತದಂದ್ರೆ ಪೀರಿಯಡ್ ಯೂಶ್ವಲಿ 1 month. ಸೊ ದಟ್ ಈಸ್ ದ ಸ್ಟೋರೇಜ್ ಪೀರಿಯಡ್ 1 month around. That is 1 divided by 12 again. Next, credit allowed to debtors is 2 months. So debtors means ಯಾರು
ನಮ್ಮ ಕಸ್ಟಮರ್ಸ್ ಅವ್ರಿಗೆ ನಾವು ಕ್ರೆಡಿಟ್ ಪೀರಿಯಡ್ ಎಷ್ಟು ಕೊಟ್ಟಿವಿ ಅಂದ್ರೆ 2 months ಕೊಟ್ಟಿವಿ. ಅಂದ್ರೆ ನಾವು ಅವರಿಗೆ ದುಡ್ಡು ಪೇ ಮಾಡಲಿಕ್ಕೆ 2 months ಟೈಮ್ ಪೀರಿಯಡ್ ಕೊಟ್ಟಿವಿ ರೀ. ನೆಕ್ಸ್ಟ್ ಈಸ್ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ಸ್ ಈಸ್ 1 month. ಸೊ 1 month ಕ್ರೆಡಿಟರ್ಸ್ ನಮಗೆ ಹೆಲ್ಪ್ ಮಾಡ್ಯಾರ ಅಂದ್ರೆ ಕಂಪನಿಗೆ ಸಪ್ಲೈಯರ್ಸ್ ಎಷ್ಟು ಟೈಮ್ ಪೀರಿಯಡ್ ಕೊಟ್ಟಾರ 1 month ಕೊಟ್ಟಾರ. ಓಕೆ, ಯು ಮೇ ದ್ಯಾಟ್ say pattern. So this information is also important. What the last line they have given, so last but one line, you may assume that sales and production follow a consistent pattern. Consistent is nothing but what? So ಪ್ರಾಪರ್ ಲಿಂಕೇಜ್ ಕರೆಕ್ಟಾಗಿ ನಡ್ತದೆ. ಹೆಂಗೆ ನಮ್ಮದು ಸೇಲ್ ಆಗ್ತದೆ ಹಾಗೆ ಮತ್ತು ಡಿಮಾಂಡ್ ಬರ್ತದೆ, ಹಾಗೆ ಪ್ರೊಡಕ್ಷನ್ ಆಗ್ತಿರ್ತದೆ. ಸಿ ಡಿಮಾಂಡ್ ಬಂದಾಗೆ ಕಂಪ್ನಿ ಜೊತೆ ಪ್ರೊಡಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಯಾವಾಗ ಗೂಡ್ಸ್ ರೆಡಿ ಆಗ್ತಲ್ಲ ಅವು ಮಾರ್ಕೆಟ್ನಾಗ ಆರಾಮ್ಸೆ ಸೇಲ್ ಆಗ್ತಾವೆ. ಆ ಮಾರ್ಕೆಟ್ನಾಗ ಅಷ್ಟು ಪ್ರಾಡಕ್ಟ್ ಸೇಲ್ ಆಗೋದ್ರಾಗ ಇಲ್ಲೊಂದು ಸ್ವಲ್ಪ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆಗಿ ರೆಡಿ ಆಗ್ತಾವೆ. ದಿಸ್ ಈಸ್ ಹ್ಯಾಂಡ್ ಟು ಹ್ಯಾಂಡ್ ಪ್ರೊಸೆಸ್ ಅಂತ ಹೇಳ್ಬೋದು. ಕನ್ಸಿಸ್ಟೆಂಟ್, ದೇರ್ ಈಸ್ ಅ ಪ್ರಾಪರ್ ಲಿಂಕೇಜ್ ಕನೆಕ್ಷನ್ ಆಫ್ ದೀಸ್ ಟು ಥಿಂಗ್ಸ್, ಸೇಲ್ಸ್ ಆ್ಯಂಡ್ ಪ್ರೊಡಕ್ಷನ್. ಓಕೆ, ಸೊ ಇದು ಇಷ್ಟು ಪ್ರಾಬ್ಲಮ್ ಆಯಿತು. ಈಗ ನೆಕ್ಸ್ಟ್ ಏನು ಪ್ರೊಸೆಸ್ ಮಾಡಿದ್ರಿ, ಲೆಟ್ಸ್ ಸಿ ದ ಸೊಲ್ಯೂಷನ್. ಸಿ ಹಿಯರ್, ದಿಸ್ ಈಸ್ ದ ಫಾರ್ಮ್ಯಾಟ್. ಸೊ ಫಾರ್ಮ್ಯಾಟ್ ಈಸ್ ವಾಟ್, ದಿಸ್ ಈಸ್ ಕಾಮನ್ ಫಾರ್ಮ್ಯಾಟ್. ನಿಮ್ಗೆ ಗೊತ್ತಿದ್ದಿದ್ದ ಫಾರ್ಮ್ಯಾಟ್ ಏನು ಹೊಸದಂತ್ರಿ ಇಲ್ಲಿ ಈ ಥರ ಫಾರ್ಮ್ಯಾಟ್ ನೀವು ನೋಡೋದು. ಸೊ ಇಯರ್ ವಿ ಆರ್ ಟೇಕಿಂಗ್ ಮೇನ್ಲಿ 3 columns. ಸೊ ಫಸ್ಟ್ ಕಾಲಮ್ ಈಸ್ ಪರ್ಟಿಕ್ಯುಲರ್ಸ್ ಮಾಡ್ತೀವಿ, ಮತ್ತು ನೀವು ರುಪೀಸ್ ಅಮೌಂಟ್ ಅಂತಲೂ ತೊಗೊಂಡ್ರೂ ಅಡ್ಡಿ ಇಲ್ಲ. ಸೊ ಫಸ್ಟ್ ಏನು ಎದರ್ಲಿಂದ ಸ್ಟಾರ್ಟ್ ಮಾಡೋದು ಅಂದ್ರೆ ಕರೆಂಟ್ ಅಸೆಟ್ಸಿಂದ ಸ್ಟಾರ್ಟ್ ಮಾಡ್ಬೇಕ್ರಿ ಯಾವಾಗಲೂ. ಓಕೆ, ಯಾವಾಗಲೂ ಕರೆಂಟ್ ಅಸೆಟ್ಸಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಕರೆಂಟ್ ಅಸೆಟ್ಸ್ ಒಳಗೆ ಏನು ತೊಗೋತೀವಿ ಅಂದರೆ ಓಪನಿಂಗ್ ಇನ್ವೆಂಟ್ರೀಸ್. ಓಪನಿಂಗ್ ಇನ್ವೆಂಟ್ರೀಸ್ ಈಸ್ ನಥಿಂಗ್ ಬಟ್ ವಾಟ್, ದ 3 important things which comes under the category of this inventory. ಇನ್ವೆಂಟ್ರಿನಾಗ ಏನು ತೊಗೋತೀವಿ ಅಂತ ಹೇಳ್ರಿ, ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗುಡ್ಸ್. ಇದು ಮೂರೂ ನಾವು ಇನ್ವೆಂಟ್ರಿ ಅಂತ ತೊಗೋತೀವಿ. ಇನ್ವೆಂಟ್ರಿ ಅಂತಾದರೂ ನೀವು ಹೇಳ್ಬೋದು ಅಥವಾ ಸ್ಟಾಕ್ ಅಂತಲೂ ಹೇಳ್ಬೋದು. ಓಕೆ, ಸೊ ಇನ್ವೆಂಟ್ರಿ ಆರ್ ಸ್ಟಾಕ್, ದೀಸ್ 3 things we consider. ಸೊ ಏನು ತೊಗೊಳ್ಳಿಗತ್ತೀವಿ ನೋಡ್ರಿ, ಓಪನಿಂಗ್ ಇನ್ವೆಂಟ್ರಿ. ಇನ್ ದ್ಯಾಟ್ ಫಸ್ಟ್ ವಿ ಆರ್ ಟೇಕಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 40% ಆಫ್ ಸೇಲ್ಸ್. ಅವೆಲ್ಲ ನಿಮಗೆ ಏನು ಕೊಟ್ಟಿದ್ರಲ್ರಿ ಅಲ್ಲಿ 40%, 20% ಅಂಥೇಳಿ, ಅದನ್ನು ಎದ್ರ ಮೇಲೆ ಅಪ್ಲೈ ಮಾಡಬೇಕು ಅಂದರೆ ಸೇಲ್ಸ್ ಮೇಲೆ ಅಪ್ಲೈ ಮಾಡಬೇಕು. ಓಕೆ, ಸೊ ಸೇಲ್ಸ್ ಮಾಡಲಿಕ್ಕೆ ಎಷ್ಟು ಯೂನಿಟ್ಸ್ ಅವ ಅಂತ ಹೇಳಾರ ಅವ್ರು ನಮಗಂದ್ರೆ 3 lakh units ಅಂತ ಹೇಳಾರ. ಆ್ಯಂಡ್ ವಾಟ್ ಈಸ್ ದ ಪರ್ ಯೂನಿಟ್ ಕಾಸ್ಟ್, 15 rupees. ಎಸ್, ಸೊ ನೀವಿಲ್ಲಿ ನೋಡ್ಬೋದು. ಮೊದಲು ನಾವು ಏನೇ ಇದು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ಸೇಲ್ಸ್ ವ್ಯಾಲ್ಯೂ ತಗೋಬೇಕ್ರಿ. ಮೊದಲು ಟೋಟಲ್ ಓವರಾಲ್ ಸೇಲ್ಸ್ ತಗೋಬೇಕು. ಸೇಲ್ಸ್ ಎಷ್ಟು ಬರ್ತದಂದ್ರೆ 45 lakh. ಓಕೆ, ಸೊ 3 lakh units ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಪರ್ ಯೂನಿಟ್ ಕಾಸ್ಟ್ ಇಸ್ 15 rupees. ಸೊ 45 lakh. ನೆಕ್ಸ್ಟ್ ಈಸ್ ವಾಟ್, ಸೊ 40% ಆನ್ ಸೇಲ್ಸ್ ಅಂತ ಹೇಳಿದಾರೆ ರೀ. ರಾ ಮೆಟೀರಿಯಲ್ಸ್ ಕಾಸ್ಟ್ ಎಷ್ಟು ಆಗ್ತಂದ್ರೆ 40% ಆಫ್ ದ ಸೇಲ್ಸ್ದು ಎಷ್ಟು ವ್ಯಾಲ್ಯೂ ಇರ್ತದಲ್ಲ ಅದ್ರದ್ದು 40% ಅಂತ ಹೇಳ್ಯಾರ. ಅಂದ್ರೆ ಅದ್ರ ಮೇಲೆ 40% ಹಾಕ್ಬೇಕು ನಾವೀಗ. ಸೊ 45 lakh ಇಂಟು 40%. ಸೊ ಹಿಯರ್ 40 ಡಿವೈಡೆಡ್ ಬೈ 100. ಓಕೆ, ಸೊ 45 lakh ಇಂಟು 40% ಡಿವೈಡೆಡ್ ಬೈ 100 ಇಂಟು ದ ಟೈಮ್ ಪೀರಿಯಡ್ ಆಫ್ ಸ್ಟೋರೇಜ್. ಸೊ ನಮಗೆ ಟೈಮ್ ಪೀರಿಯಡ್ ಕೊಟ್ಟಾರ, ಎಷ್ಟು ಕೊಟ್ಟಾರ 1 month ಅಂಥೇಳಿ, ಹೌದಲ್ರಿ. ಸೊ ನಾವು 1 month ಹೆಂಗೆ ತೊಗೋತೀವಿ, 1 divided by 12 ಬೈ ಕನ್ಸಿಡರಿಂಗ್ ಓವರ್ ಆಲ್ ಇಯರ್ಸ್. ಸೊ 1 month ಕನ್ಸಿಡರ್ ಮಾಡ್ಬೇಕು ನಾವು. 1 month ಡಿವೈಡೆಡ್ ಬೈ 12. ಇನ್ ಕೇಸ್ ಡೇಸ್ನ ಕೊಟ್ರೆ ಅಂತ ತಿಳ್ಕೊರಿ 15 days ಅಂಥೇಳಿ ಅಥವಾ 60 days ಹಿಂಗೆ ಕೊಟ್ರಂದ್ರೆ 60 days ಡಿವೈಡೆಡ್ ಬೈ 365 ಅಂತ ತೊಗೋಬೇಕು. ವೈ 365? ಬಿಕಾಸ್ ದ ನಂಬರ್ ಆಫ್ ಡೇಸ್ ಇನ್ ಅ ಇಯರ್. ಈಗ ನಮ್ಗೆ ಎಷ್ಟು ಮಂತ್ಸ್ ಇದಾವೆ ಅಂದ್ರೆ 1 yearನಾಗ 12 months. ಸೊ ನಮ್ಗೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 1 month ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ, 1 divided by 12. ಓಕೆ, ಸೊ ಈಗ ಕ್ಯಾಲ್ಕುಲೇಷನ್ ನೋಡ್ರಿ, 45 lakh ಇಂಟು 40% ಇಂಟು 1 divided by 12. ಇಷ್ಟು ಮಾಡಿದಾಗ ನಿಮಗೇನು ವ್ಯಾಲ್ಯೂ ಸಿಗ್ತದೆ ಅಂತಂದ್ರೆ 1,50,000. ಕ್ಯಾಲ್ಕುಲೇಟ್ ನೀವು ಸ್ವತಃ ಮಾಡಿರಿ. ಓಕೆ, 1,50,000 you will get the amount. This is the raw material value. Okay, after the raw materials, next process will go for taking the
ವರ್ಕ್ ಇನ್ ಪ್ರೋಗ್ರೆಸ್. ನೆಕ್ಸ್ಟ್ ಎಲಿಮೆಂಟ್ ಯಾವ್ದು ತೊಗೊಳಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ತೊಗೊಳೋದು. ಇದು ವರ್ಕ್ ಇನ್ ಪ್ರೋಗ್ರೆಸ್ ಎದ್ರೊಳಗೆ ಬರ್ತದೆ, ಸೇಮ್ ಅಂಡರ್ ದ ಇನ್ವೆಂಟ್ರಿ ಓನ್ಲಿ. ಇನ್ವೆಂಟ್ರಿ ಒಳಗೆ ಒಟ್ಟು 3 ಬರ್ತದೆ, ಒಂದು ರಾ ಮೆಟೀರಿಯಲ್, ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಒಂದು, ನೆಕ್ಸ್ಟ್ ಲಾಸ್ಟ್ ಈಸ್ ಫಿನಿಶ್ಡ್ ಗೂಡ್ಸ್. ಓಕೆ, ಯಾಕಂದ್ರೆ ಎಲ್ಲನೂ ರಾ ಮೆಟೀರಿಯಲ್ಸ್ ಅಥವಾ ಏನು ಇನ್ವೆಂಟ್ರಿ ಅಂತ ಹೇಳ್ತೀವಲ್ಲ ಅದರ್ಲಿಂದನೇ ಹುಟ್ಕೋತಾರೆ ಇವೆಲ್ಲ. ಸೊ ಹಾಗಾಗಿ 3 ಕನ್ಸಿಡರ್ ಮಾಡ್ತೀವಿ. ವರ್ಕ್ ಇನ್ ಪ್ರೋಗ್ರೆಸ್ ಏನು ಹೇಳಿದಾರೆ ಅಂದರೆ, ವರ್ಕ್ ಇನ್ ಪ್ರೋಗ್ರೆಸ್ ಫಾರ್ ಹಾಫ್ ಮಂತ್ಸ್ ಬೇಸ್ಡ್ ಆನ್ ಸೇಲ್ಸ್. ಅವ್ರ ಪ್ರಾಬ್ಲಮ್ನಾಗೆ ಕೊಟ್ಬಿಟ್ಟಿದ್ದಾರೆ 1/2 ತೊಗೋರಿ ಅಂತ ಹೇಳಿ. 1/2 ಈಸ್ ಫಾರ್ ವಾಟ್? ಹಾಫ್ ಮಂತ್. ಹಾಫ್ ಮಂತ್ ಅಂತ ಹೇಳಿದಾರೆ ಅವರು. ಹಾಫ್ ಮಂತ್ ಅಂದರೆ ಡೇಸ್ನಾಗ ಹೇಳ್ಬೇಕಾದ್ರೆ 15 ಡೇಸ್ ಅಂತ ಆಗ್ತದೆ. ಓಕೆ, ಇಲ್ಲಾಂದ್ರೆ 1/2 ಅಂತ ನಾವು ತೊಗೋಬೋದು. ಸೇರ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಅಲ್ಲಿ ನಾವು ಏನೇನು ಕನ್ಸಿಡರ್ ಮಾಡಬೇಕು, ನಮ್ಮ ಕೆಲಸ ನಡೀತದೆ ಅಂದ್ರೆ ಅಲ್ಲಿ ರಾ ಮೆಟೀರಿಯಲ್ಸ್, ಲೇಬರ್, ಓವರ್ ಹೆಡ್ಸ್ 3 ಕನ್ಸಿಡರ್ ಮಾಡ್ತೀವಿ. ಓಕೆ, ಯಾಕಂದರೆ ಈಗ ಒಂದು ಕೆಲಸ ನಡಿಬೇಕು, ದ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ ಇಂಟು ಫಿನಿಶ್ಡ್ ಗೂಡ್ಸ್. ಸೊ ಫಾರ್ ದಿಸ್ ಪ್ರೊಸೆಸ್ ಕಂಪ್ನಿ ರಿಕ್ವೈರ್ಸ್ ದ ರಾ ಮೆಟೀರಿಯಲ್ಸ್, ದ ಲೇಬರ್, ದ ಓವರ್ ಹೆಡ್ಸ್. ಓಕೆ, 3 ಆಗ್ತಾವ್ರಿ, 3 ಜರೂರತ್ತವ ಇಲ್ಲಿ. ಹಾಗಾಗಿ 3 ಕನ್ಸಿಡರ್ ಮಾಡ್ತೀವಿ. ಸೊ ರಾ ಮೆಟೀರಿಯಲ್ಸ್ 40% ಆಫ್ ಸೇಲ್ಸ್ ಅಂತ ಹೇಳ್ಯಾರ್ರಿ ಇಲ್ಲಿ. ಸೊ ಸೇಲ್ಸ್ ಎಷ್ಟು ಅಂದ್ರೆ 45 ಲ್ಯಾಕ್. ಓಕೆ, ಇಲ್ಲಿ ನೋಡ್ಬೋದು ನೀವು 45 ಲ್ಯಾಕ್ ಇಂಟು 40% ತೊಗೊಳ್ಳೋನು. ಓಕೆ, ಸೊ ಇಂಟು 40% ಇಂಟು 1/2 ಅಂದರೆ ಹಾಫ್. ಇಲ್ಲೇ ನೀವು ಬೇಕಂದ್ರೆ 12 ತೊಗೋಬೋದು, ಇದನ್ನ ಇಲ್ಲಿ ಬಿಟ್ಟು. ಅವ್ರು ಇಲ್ಲಿ ಏನು ಮಾಡಿದಾರೆ ಪ್ರಾಬ್ಲಮ್ನಾಗ, ಕನ್ಫ್ಯೂಷನ್ ಆಗಬಾರ್ದು ಅಂಥೇಳಿ ಫಸ್ಟ್ 40% ತೊಗೊಂಡಾರ್ರಿ. ಎದ್ರ 40% ಅಂದ್ರೆ 45 ಲ್ಯಾಕದ್ದು. ನೀವು ಹೆಂಗೆ ತೊಗೊಂಡ್ರು ಒಂದೇ ಬರ್ತದೆ ನಿಮಗೆ. 45 ಲ್ಯಾಕದ್ದು 40% ತೊಗೊಂಡಾರ. ಇಲ್ಲೇ /12 ಮಾಡಿದ್ದಾರೆ. ಅಂದ್ರೆ 1 ಮಂತ್ ಕನ್ಸಿಡರ್ ಮಾಡಿ ಇಂಟು, ಅಂದರೆ 1 ಮಂತದ್ದು 1 ಬದಲಿ ಇಲ್ಲೇ /12 ಮಾಡಿದ್ದಾರೆ. ಇಲ್ಲಿ 12 ಹಾಕಿದ್ರೆ ಒಮ್ಮೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರ್ತದೆ. ಹಾಫ್ 1/2 ಮತ್ತು /12 ಅಂಥೇಳಿ. ಹಂಗೆ ಕನ್ಫ್ಯೂಷನ್ಸ್ ಆಗಬಾರ್ದು ಅಂಥೇಳಿ ಇಲ್ಲಿ ಬರೋ 12ಅನ್ನು ಇಲ್ಲಿ ತೊಗೊಂಡಾರ. ಓಕೆ, ಯು ಆರ್ ಗೆಟಿಂಗ್. ಸೊ ಹಾಫ್ ಮಂತ್ ಅಂದ್ರೆ 1 ಮಂತ್ ಇರಲಿ, ಹಾಫ್ ಮಂತ್ ಇರಲಿ, ನಾವು /12 ತೊಗೊಳ್ಳೇಬೇಕು ರೀ. ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ ದ್ಯಾಟ್ 12 ಹಿಯರ್, ದೇ ಆರ್ ಟೇಕನ್ ಹಿಯರ್. ಓಕೆ, ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್. ನೀವು ಬೇಕಾದ್ರೆ 1/2 ಮಾಡಿದ್ರು ನಿಮಗೆ 75,000 ಆನ್ಸರೇ ಬರ್ತದೆ. ಅಥವಾ ಹಿಂಗೆ 45 ಲ್ಯಾಕ್ /12 ಇಂಟು 1/2 ಹಿಂಗೆ ಮಾಡಿದ್ರೆ ನಿಮ್ಗೆ ಅಷ್ಟೇ ಸಿಗ್ತದೆ. ಓಕೆ, ಅಂದರೆ ಮೊದಲು 40% ತಕ್ಕೋಬೇಕು. 40% ತಕ್ಕೊಂಡು ಅದಕ್ಕೆ ಇಂಟು 1/2 /12 ಮಾಡಿದ್ರೆ ನಿಮಗೆ 75,000. ನಿಮಗೆ ಹಿಂಗೆ ಮಾಡಿದ್ರು ಹಾಗೆ ಬರುತ್ತೆ, 75,000 ಆನ್ಸರೇ ಬರ್ತದೆ. ಅಥವಾ ಈ ಪ್ರೊಸೆಸ್ ಮಾಡಿದ್ರೂ ನಿಮ್ಗೆ ಅಷ್ಟೇ ಬರ್ತದೆ. ಓಕೆ, ಸೊ 1/2 is compulsory taken here. So how much you will get? You will get the 75,000. Next for the labor. ಸೊ ಲೇಬರ್ 20% ಅಂತ ಹೇಳಿದ್ದಾರೆ. ಸೊ ನಮ್ಮದು ಸೇಲ್ಸ್ ಎಷ್ಟದ 45 ಲ್ಯಾಕ್. ಸೊ ದ ಲೇಬರ್ ಕಾಸ್ಟ್ ವಿಲ್ ಬಿ ದ 20% ಆಫ್ ದ ಸೇಲ್ಸ್. 45 ಲ್ಯಾಕ್ ಇಂಟು 20% ಡಿವೈಡೆಡ್ ಬೈ 12 ಇಂಟು 1/2. You will get 37,500. Okay, again here also same. 1/2 ಡಿವೈಡೆಡ್ ಬೈ 12 ತೊಗೊಂಡ್ರು ಅಡ್ಡಿ ಇಲ್ಲ. ಇಲ್ಲಿ ಕನ್ಫ್ಯೂಷನ್ಸ್ ಆಗಬಾರ್ದಂತ ಇಲ್ಲಿ 12 ತೊಗೊಂಡಿದ್ದಾರೆ ಅಷ್ಟೇ. ನೀವು ಮೊದಲು ಏನು ಮಾಡಿರಿ, 45 ಲ್ಯಾಕ್ ಹೊಡ್ಕೊರಿ. ಅದಕ್ಕೆ 45 ಲ್ಯಾಕ್ ಇಂಟು 20% ಇಂಟು 1/2 ಡಿವೈಡೆಡ್ ಬೈ 12. ಓಕೆ, 37,500 you are getting. That is correct. And overheads is also 20%. And how much you will get? The same amount, 37,500. ಯಾಕಂದ್ರೆ 45 ಲ್ಯಾಕ್ ಸೇಲ್ಸ್ ಅದ ರೀ, ಆ್ಯಂಡ್ ಟೈಮ್ ಪೀರಿಯಡ್ನು ಹಾಫ್ ಮಂತ್ ಅದ, ಪರ್ಸೆಂಟೇಜು ಸೇಮ್ ಅದ. ಯು ವಿಲ್ ಗೆಟ್ ದ ಸೇಮ್. ಸೊ ಇದರ ಟೋಟಲ್ ಮಾಡಿದ್ರೆ ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ದು ವ್ಯಾಲ್ಯೂ ಎಷ್ಟು ಬರ್ತದೆ ಅಂದರೆ 1,50,000. ಓಕೆ, ನೆಕ್ಸ್ಟ್ ಈಸ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಫಾರ್ 1 ಮಂತ್. ನೆಕ್ಸ್ಟ್ ಈಸ್ ಫಿನಿಶ್ಡ್ ಗೂಡ್ಸ್ ಅಂದರೆ ಈಗ ನಮಗೆ ಗೂಡ್ಸ್ ಕಂಪ್ಲೀಟ್ ಆಗಿ ಬಂದಾವೆ. ಓಕೆ, ಸೊ ಅಗೇನ್ ಹಿಯರ್ ಆಲ್ಸೋ 45 ಲ್ಯಾಕ್. ಇದು ಒಂದು ಇಲ್ಲೊಂದು 0. ಸೊ 45 ಲ್ಯಾಕ್ ಇಂಟು
80% ಅಂತ ತೊಗೋಬೇಕಿಲ್ಲಿ. 80 ಯಾಕ್ರಿ ಅಂತಂದ್ರೆ ಫಿನಿಶ್ಡ್ ಗೂಡ್ಸ್ ಆಗಬೇಕು ಅಂತಂದ್ರೆ ಏನೇನು ಖರ್ಚಾಗ್ಯದ, ಮೆಟೀರಿಯಲ್ಸ್, ಲೇಬರ್, ಓವರ್ ಹೆಡ್, ಅವು ಮೂರು ಕೂಡಿಸಿ ಎಷ್ಟು ಬಂತ್ರಿ 40%, 20% ಪ್ಲಸ್ 20%, 80. ಸೊ 80 ಅಪ್ಲೈ ಮಾಡಬೇಕು. ಓಕೆ, ಸೊ 45 lakh ಇಂಟು 80% ಇಂಟು 1/12. 1/12 ಅಂದರೆ ಫಿನಿಶ್ಡ್ ಗೂಡ್ಸ್ ವಿಲ್ ಬಿ ಇನ್ ದ ವೇರ್ ಹೌಸ್ ಫಾರ್ 1 month. ಅದಕ್ಕೆ 1/12. ಹೌ ಮಚ್ ಅಮೌಂಟ್? 3 lakh. ಓಕೆ, ನೆಕ್ಸ್ಟ್ ಈಸ್ ಡೆಟರ್ಸ್. ಸೊ ಡೆಟರ್ಸ್ ಈಸ್ ಅಗೇನ್ ಅಸೆಟ್. ಸೊ ಡೆಟರ್ಸ್ ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಿದ್ದು, ಕಂಪ್ನಿಯವ್ರು ಎಷ್ಟು ಕೊಟ್ಟಾರ ಅಂದ್ರೆ 2 months ಕೊಟ್ಟಾರ. ಏನಾದ್ರು ನೋಡ್ರಿ ಆಟ್ ಕಾಸ್ಟ್ ಅಂತ ಹೇಳಾರ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಟ್ ಕಾಸ್ಟ್ ಅಂತ ಹೇಳಾರ. ಓಕೆ, ಸೊ ಅಟ್ ಕಾಸ್ಟ್ ಅಂತಂದ್ರೆ ಇಲ್ಲಿ ಇದನ್ನೇ ಕನ್ಸಿಡರ್ ಮಾಡೋಣ ಅಂತ. ಕಾಸ್ಟ್ ಒಂದೇ ಬಿಟ್ಟದಲ್ರಿ, ಏನೇನು ಕಾಸ್ಟ್ ಇನ್ಕರ್ ಮಾಡ್ಯಾನ ಅಂತ 80% ಕಾಸ್ಟ್ ಇನ್ಕರ್ ಆಗ್ಯದ. ಸೊ 80ಗೆ ತೊಗೊಳೋದು. ಮೆಟೀರಿಯಲ್ಸ್ 45 lakh ಇಂಟು 80 divided by 100, that is 80%, into time period is 2 divided by 12. 2 months, that is they are giving. So 2 divided by 12, how much they will get? 6 lakh. Okay, I hope you are getting. See, first ನಾವೇನು ತೊಗೊಂಡಿವಿ, ರಾ ಮೆಟೀರಿಯಲ್ದು ಅಷ್ಟೇ ಪರ್ಸೆಂಟೇಜ್ ತೊಗೊಂಡಿವಿ. ರಾ ಮೆಟೀರಿಯಲ್ಸ್ ಅಷ್ಟೇ ತೊಗೊಂಡಿವಿ 40%. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ನಾಗ 3 ಕನ್ಸಿಡರ್ ಮಾಡೀವಿ. ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ನಾಗ ಫಿನಿಶ್ಡ್ ಗೂಡ್ ಆಗ್ಲಿಕ್ಕೆ ಏನೇನು ಎಕ್ಸ್ಪೆನ್ಸಸ್ ಇನ್ಕರ್ ಮಾಡೀವಿ ಅದನ್ನು ತೊಗೊಂಡಿವಿ. ನೆಕ್ಸ್ಟ್ ಡೆಟರ್ಸ್ನಾಗ ಇಲ್ಲಿ ಏನು ತೊಗೊಂಡಿವಿ, ಫಿನಿಶ್ಡ್ ಡೆಟರ್ಸ್ ಒಳಗೆ where we are taken again this 80 because this is the cost incurred by the company. Okay, so ಇದನ್ನು ಅಷ್ಟು ನಾವು ತೊಗೋಬೇಕು. ಈಗ ಎಲ್ಲ ಅಸೆಟ್ಸ್ ಟೋಟಲ್ ಮಾಡಿದ್ರೆ, ಸೊ ದಿಸ್ 1,50,000, 3 lakh, 6 lakh ಆ್ಯಂಡ್ ಅಗೇನ್ ಅಪ್ಪರ್ 1,50,000, ಇವು ಮೂರೂ ಟೋಟಲ್, ಸಾರಿ 4 ಟೋಟಲ್ ಮಾಡಿದ್ರೆ ನಮಗೆ ಸಿಗ್ತದೆ 12 lakh. Okay, so 12 lakh is the total assets. So from that deduct the current liability. Only one liability given in the problem, that is creditors. So creditors for 1 month for purchase of raw materials. See, raw materials purchase ಮಾಡಿದ್ರೆ ಸಪ್ಲೈಯರ್ಸ್ ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರ, 1 month ಅಷ್ಟೇ ಕೊಟ್ಟಾರ. ಓಕೆ, ಸೊ ಈಗ ರಾ ಮೆಟೀರಿಯಲ್ಸ್ ನಾವು ಎಷ್ಟು ಪರ್ಚೇಸ್ ಮಾಡೀವ್ರಿ, ಪರ್ಸೆಂಟೇಜ್ನಾಗ 40%. ಸೊ ಸೇಲ್ಸಿದ್ದು 40% ನಾವು ತೊಗೊಂಡೀವಿ ಅಂದ್ರೆ 45 lakh ಇಂಟು 40% ಇಂಟು 1/12. ಓಕೆ, ಯು ಆರ್ ಗೆಟ್ಟಿಂಗ್. 45 lakh ಇಸ್ ದ ಟೋಟಲ್ ಸೇಲ್ಸ್. ಇಲ್ಲಿ ಏನೇ ಕೊಟ್ಟಾರಲ್ಲ ಎಲ್ಲನೂ ಸೇಲ್ಸೇ ಕನ್ಸಿಡರ್ ಮಾಡಬೇಕು, ಯಾಕಂದ್ರೆ ಸೇಲ್ಸಿದ್ದು ಪಾರ್ಟ್ ಅಂತ ಹೇಳಾರ್ರಿ. ಸೇಲ್ಸ್ ಈಸ್ 45 lakh ಇಂಟು 40%. ಸೊ 40% ಅದಕ್ಕಂದ್ರೆ ರಾ ಮೆಟೀರಿಯಲ್ಸ್ ಎಷ್ಟು ಪರ್ಚೇಸ್ ಮಾಡಿವಿ, 40% ಪರ್ಚೇಸ್ ಮಾಡೀವಿ. ಸೊ 45 lakh ಇಂಟು 40% ಇಂಟು 1/12. how much you will get? 1,50,000. Okay, then minus ಮಾಡಿದಾಗ ನಿಮ್ಗೆ ಏನು ಸಿಗ್ತಾ, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್, ದಟ್ ಈಸ್ 10,50,000. ಸೊ 12 lakh minus 1,50,000, so you will get 10,50,000. this is the working capital requirement. Okay, ಸೊ ಈ ಥರ ಪ್ರಾಬ್ಲಮ್ ನೋಡ್ರಿ. ಇದೇ ವೆರೈಟಿ ಇನ್ನೊಂದೆರಡು ಪ್ರಾಬ್ಲಮ್ ಅವ ನೋಡ್ರಿ. ನಾನು ಮತ್ತು ನೆಕ್ಸ್ಟ್ ವಿಡಿಯೋನಾಗ ಬೇರೆ ಒಂದು ವೆರೈಟಿ ಪ್ರಾಬ್ಲಮ್ನ ಹೇಳ್ತೀನಿ. ಓಕೆ.